ಗಿರ್ಜಕ್ಕ, ನೀನು ಹೊಲ ಮಾರ್ತೀರಂತಲ್ಲ, ಹೌದಾ? ಸುದ್ದಿ ಬಂತು. ಅಯ್ಯೋ ದೇವ್ರೆ, ಸುದ್ದಿ ಬರೋದಷ್ಟೇ ಅಲ್ಲ, ಈಗ ಬಂದಿದ್ರು ಹೊಲ ದೇವರ ಮಾತಾಡಕ. ಗೊತ್ತನ? ಬಂದು ಹೊಲ ದೇವರೆಲ್ಲ ಮಾತಾಡಿ ಕಡಿಗೆ 32 ಲಕ್ಷ ಮಟ ಹೊಲ ದೇವರ ಮುಗೀತು. ಗಿರ್ಜಕ್ಕರ ಕಳಿಸಿ ಬನ್ನಿ. ಹೋದ್ರು ಏನ್ರಿ? ಸಂಚಗಾರ ಎಷ್ಟು ಕೊಟ್ರಲ್ಲ? ಎಷ್ಟು 50,000 ಕೊಟ್ರನ್ರಿ? ಹ್ಞೂ ಗೌಡ್ರೆ, ಸಂಚಗಾರ 50,000 ಕೊಟ್ಟಾರ್ರಿ, ಒಳಗಿಟ್ಟೇನಿ. ಹುಷಾರಾಗಿ ಜಾಕೆಗೆ ತೆಗೆದಿಡ್ರಿ. ನಾ ಅವ್ರಿಗೆ ಹೇಳೇನಿ. ಅವ್ರು ಎಷ್ಟು, ನಾ ಏನಂದೆ 3 ತಿಂಗಳ ಅಂದೆ. ಅವರು ಕರೆಕ್ಟ್ ಒಂದು 10 ದಿನ ಹೇಳಾರ ಖರೀದಿ ಹಾಕೋತೀವಿ ಅಂತೇಳಿ. ಯಾಕಂದ್ರೆ ಅವ್ರ ಕಡೆ ರೊಕ್ಕ ರೆಡಿ ಐತಂತೆ. ನೋಡ್ರಿ 10 ದಿನ ಮತ್ತೆ ನೀವು ಖರೀದಿ ಹಾಕೋಬೇಕು, ಇಲ್ಲಾಂದ್ರೆ ನಾವು ಸಂಚಕಾರ ವಾಪಸ್ ಕೊಡಲ್ಲ ಅಂತ ಹೇಳೇವಿ. ಹಾಕೋತಾರ ಅವ್ರು ಖರೀದಿ, ನಂಗೆ ಗ್ಯಾರಂಟಿ ಆತು ಹೇಳೋಗ್ಯಾರಿಗೆ. ಅವತ್ತು ನೀವು, ಆಮೇಲೆ ನಿಮ್ಮ ಮಗ, ಆಮೇಲೆ ನಿಮ್ಮ ಮಗಳು, ನಿಮ್ಮ ಮನೆಯವ್ರು 4 ಮಂದಿ ಬೇಕಲ್ಲ ಅದಕ್ಕೆ ಈಗ ಸಹಿ ಮಾಡಕ್ಕೆ. ಹೆಂಗಂತೀರಿ? ಏನ್ರಿ ಗೌಡ್ರೆ, ಮಗಳು ಬೇಕಾ? ಅಲ್ರಿ ಗೌಡ್ರೆ, ನಿಮಗೆ ವಿಚಾರ ಗೊತ್ತಿದ್ದಿದ್ದೆ ಐತೆ. ನನ್ನ ಮಗಳು ಹೆಂಗೀಗ ಸಹಿ ಮಾಡ್ತಾಳ? ಹೋಗ್ಯಾಳೆ ಅವನ್ನ ಬೆನ್ನತ್ಕೊಂಡು. ಆಕಿ ನಮ್ಮ ಪಾಲಿಗೆ ಸತ್ತಾಳ ಅಂತ ಹೇಳೇವಿಲ್ರಿ ನಾವು. ನೀವು ಅವ್ರಿಗೆ ಹೇಳ್ರಿ, ಅವ್ರ ಮಗಳು ಹಿಂಗಾಗ್ಯಾಳ, ಅವ್ರ ಕೈ ಬಿಟ್ಟಾರ, ಆಕಿದೇನು ಬೇಡ ಸಹಿ, ಮಗ ಗಂಡ ಹೆಂಡತಿ ಬೇಕಾರೆ ಸೊಸಿನೂ ಮಾಡ್ತಾಳ ಅಂತ ಹೇಳ್ರಿ ನೀವು. ಅದಕ್ಕೇನಾಗಬೇಕೈತಿ? ಗಿರ್ಜಕ್ಕಾರ ಕಾನೂನು ನಿಮಗೆ ಗೊತ್ತಿಲ್ಲ. ನನ್ನ ಮಗಳನ್ನ ಬೇಕಾದ್ರೆ ಕರೆಸ್ತೇನೆ, ಒಂಚೂರು ಮಾತಾಡೋಣ. ತಡ್ರಿ, ನಾನು ಫೋನ್ ಹಚ್ತೇನೆ. ಇದೇನ್ರಿ ಗೌಡ್ರು, ಮಗಳು ಸಹಿ ಬೇಕಂತಾರಲ್ಲ, ಮಗಳು ಯಾಕೆ ಸಹಿ ಮಾಡ್ತಾಳ? ಇಷ್ಟಕ್ಕೂ ನಮ್ಮ ಪಾಲಿಗೆ ಸತ್ತ ಹೋಗ್ಯಾಳ, ಆಕಿನ ಕೈಯೇ ಬಿಟ್ಟೇನಲ್ಲ ನಾನು. ಎಲ್ಲಿ ಹಾಳಾಗಿ ಹೋಗ್ಯಾಳ, ಯಾವ ನಿಂತಾಳ ಬೆನ್ನತ್ಕೊಂಡು ಹೋಗಿ ಏನ್ ಮಾಡ್ತಾಳ ಅಂತೂ ಗೊತ್ತಿಲ್ಲ. ಆಕಿನ ಕರೆಸಿ ಸಹಿ ಮಾಡಕ್ ಹಚ್ಚಕತ್ತೇನ್ರಿ? ಇದು ಯಾಕ ಆಗ ಹೋಗ ಮಾತಲ್ಲ ಗಿರ್ಜಿ. ಹೋದ್ರವಾ ಇವ್ವ, ಅಂತೂ ಯಾವಾರ ಪಟ್ನಂತ ಮುಗಿತು ಬಿಡ. 32 ಲಕ್ಷ ಕೇಳ್ತಾರ ಅಂದಿದ್ರಿ ಇವ್ರು, ಹಂಗ ಆತ್ ನೋಡ. ಅಂತಕ್ಕ ಅದೇನ ಆತ, ಮಗಳು ಸಹಿ ಮಾಡ್ಬೇಕಂತಲ್ಲ ಇದಕ್ಕೇನ? ಮಗಳು ಸಹಿ ಬೇಕಂತ? ಮಗಳು ಬಂದ ನಂತರ ಜೊತೆ ಸೇಮ ಲಾಯರ ಬಂದ್ ನಿಂತಂಗಾಗೈತವ ಇವ. ಅಯ್ಯೋ ಅತ್ತಿ, ಪಾರ್ವತಿ ಅತ್ತಿ, ನಮ್ಮತ್ ಲಾಯರ್ಕಿ ಕಲಿಯಾಕ್ ಹೊಂಟೀನಿ. ಮತ್ತೆ ಕರಿ ಕೊಟ್ಟಾಕೊಂಡ ಅವ್ರಿಗೆ ಲಾಯರ್ ಜೊತೆಗೆ ಜೂನಿಯರ್ಸ್ ಅವರೆಲ್ಲ ಕಲಿಸ್ತಿರ್ತಾರ ಅವ್ರು. ಸುಮಾರು ಅವೆಲ್ಲ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕ್ಲಾಸಿಂದ ಸೀದಾ ಬನಿಗೆ ಬರಾತಿದ್ದೆ, ಫೋನ್ ಹಚ್ಚತ್ಲೆ ಅಪ್ಪ ಇಲ್ಲೇ ಬಂದನಿ, ಏನು ಹೇಳ್ರಿ ಪಟ್ ಅಂತೇಳಿ. ಆದ್ರೂ ನಾನು ಲಾಯರ್ ಇನ್ನು ಕಂಪ್ಲೀಟ್ ಆಗ್ಲಾರ್ದ ಸುಮಾರು ಕೇಸ್ ಸಾಲ್ವ್ ಮಾಡತ್ತೇನಲ್ಲ. ಇನ್ನು ಲಾಯರ್ಕಿ ಆಗಿಂದ ಎಷ್ಟೈತೆ ಬಾ, ಹೋಗ್ಲಿ ಬಿಡ. ಅಲ್ಲೇನೇ ಕೇಳ್ತಾ ಗಿರ್ಜ ಅಲ್ಲವಾ, ಈಗ ನನ್ನ ಹೊಲನ ಮಾರ್ಬೇಕನ್ನಕತ್ತೇವಿ. ನನ್ನ ಹೊಲ ಅಂತಂದ್ರೆ ನನ್ನ ಗಂಡನ ಅಪ್ಪಂದು. ಆ ಹೊಲ ಈಗ ನನ್ನ ಗಂಡನ ಹೆಸರಿಗೈತಲ್ಲ, ಅದನ್ನ ಮಾರಾಕತ್ತೇವಿ. ಅದಕ್ಕೆ ನಾನು, ನನ್ನ ಗಂಡ, ನನ್ನ ಮಗ ಸಹಿ ಮಾಡಿದ್ರೆ ಸಾಕು. ಅದಕ್ಕೆ ನನ್ನ ಮಗಳು ಸಹಿ ಮಾಡ್ಬೇಕನ? ಹೌದು. ಯಾಕಂದ್ರೆ ಇದು ನಿಮ್ಮ ಸ್ವಯಾರ್ಜಿತ ಅಲ್ಲ, ಪಿತ್ರಾರ್ಜಿತ. ಇದಕ್ಕೆ ನಿಮ್ಮ ಮಗಳು ಮಗ ಹಕ್ಕದಾರ ಇರ್ತಾರ. ಈಗ ನಿಮ್ಮ ಮಗಗೆ ಲಗ್ನ ಆಗೈತಲ್ಲ, ಸೊಸಿನೂ ಹಕ್ಕದಾರ ಇರ್ತಾಳೆ ಈಗ ಸದ್ಯಕ್ಕೆ. ಮದುವೆ ಆಗಿಲ್ಲ ಅಂದ್ರೆ ಬೇರೆ ಮಾತು, ಮದುವೆ ಆಗೈತಲ್ಲ ಈಗ ಸೊಸಿನೂ ಒಂದು ಸಹಿ ಬೇಕಾಕತ್ತೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ನಿಮ್ಮ ಮಗ ಮತ್ತೆ ನೀವು ಸಣವ ಈಗ ಮತ್ತೆ ಕಾಕ ಎಲ್ಲರೂ ಸಹಿ ಮಾಡಿರ್ತೀರಿ. ಮಗಳು ಕೇಸ್ ಹಾಕಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಅವಾಗ ಅವ್ರಿಗೆ ಸುಮ್ಮನೆ ಪಡಿಪಾಟ್ಲ ಒದ್ದಾಟ, ಒಂಥರ ಕೋರ್ಟು ಕೇಸು ಅಂತ ಅಲ್ಲಾಡ್ಬೇಕಾಕತಿ. ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ, ಮಗಳದು ಒಂದು ಸಹಿ ತೊಗೊಂಡ್ಬಿಡ್ತಾರೆ, ಟೆನ್ಷನ್ ಇರಂಗಿಲ್ಲ ಅವಾಗ. ಅದಕ್ಕೆ ಮಗಳದು ಮಗಂದು ಇಬ್ಬರದು ಸಹಿ ಬೇಕು. ಯಾಕಂದ್ರೆ ಇದು ತಾತ ಮುತ್ತಾತರದ ಆಸ್ತಿ ಇರ್ತೈತಿ. ಇದಕ್ಕೆ ಮೊಮ್ಮಕ್ಕಳದ ಹಕ್ಕದಾರರು ನಿಮಗಿಂತ ಜಾಸ್ತಿ ಅವ್ರು ಇರ್ತಾರ, ಗೊತ್ತನ? ಅದಕ್ಕೆ ಅವ್ರ ಸಹಿ ಬೇಕೇ ಬೇಕು. ಅಯ್ಯೋ ಗಿರ್ಜಿ, ಇದೇನ್ಲೇ ಹಿಂಗನ್ನಕತ್ರಿ ಇವರು? ಮಗಳು ಸಹಿ ಬೇಕೇ ಬೇಕಾ? ಈಗ ಆಕಿನ ಎಲ್ಲಿ ಹುಡ್ಕೊಂಡು ಹೋಗುದು ಏನ್ ತಾನ ಒಂದು ಗೊತ್ತಾಗೋಲ್ತಲ್ಲೇ. ಅಲ್ಲವಾ, ಆಕಿ ಯಾವತ್ ನನ್ನ ಮನ್ಸಿಗೆ ನೋವು ಮಾಡಿ ಇನ್ನೊಬ್ಬವನ್ ಹಿಂದ್ ಓಡೋದ್ಲ, ಆಕಿ ಸತ್ತಾಳ ಅಂತೇಳಿ ಕೈ ಬಿಟ್ಟೆ ನಾನು. ಈಗ ಆಕಿ ಸಹಿ ಮಾಡಿಸ್ಬೇಕನ್ನ ನಾನು? ನಾ ಬೇಕಾದ್ರೆ ಜಡ್ಜ್ ಕೇಳಲಿ, ನನ್ನ ಪಾಲಿಗೆ ಇಲ್ಲ ಅಂತ ನಾ ಹೇಳ್ತೇನಂತ. ಅಯ್ಯೋ ಸಣವ, ಅದು ನಿಮ್ಮ ಫೀಲಿಂಗ್ಸ್. ಈಗ ನೀವು ನಿಮ್ಮ ಮಗಳು ಸತ್ತಾಳಂತಾರ ಅನ್ರಿ, ಬೇಕಾದ್ ಹೇಳ್ರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ರಿಯಲ್ ಫ್ಯಾಕ್ಟ್ ಕೋರ್ಟ್ ಏನು ಕೇಳ್ತೈತಿ, ಸಾಕ್ಷಿ ಕೇಳ್ತೈತಿ. ಯಾರು ಏನಾಗಬೇಕು, ಏನು ಎತ್ತ, ಇಷ್ಟೇ ಕೇಳೋದು ಕೋರ್ಟ್. ನಿಮ್ಮ ಫೀಲಿಂಗ್ಸ್ ಸತ್ತಾಳ ಅಂತ ಬಿಟ್ಟೆ ಆಮೇಲೆ ಚಲೋ ಆದ್ವಿ ನನ್ನ ಮಗಳು ಅಂತ ನೀವು ಕರ್ಕೊಂಡೆ, ಇದೆಲ್ಲ ಬರಲ್ಲ. ಅದು ಕೋರ್ಟ್ ಕೇಳೋದೇನು, ಪ್ರತಿಯೊಂದು ದಾಖಲೆಗಳು ಕರೆಕ್ಟ್ ಆಗಿದಾವ ಅನ್ನೋದಷ್ಟೇ. ಈಗ ಮಗಳು ಸಹಿ ಮಾಡಿದ್ದು ಬೇಕೇ ಬೇಕು. ಅವ್ರಿಗೆ ಸಹಿ ಮಾಡ್ಲಾರ್ದು ಅವರು ತಗೊಳ್ಳಲ್ಲ. ನಿಮ್ಗೆ ಒಂದು ಮಗ ಮಗಳು ಅಂತ ಹೇಳೈತಂದ್ಮೇಲೆ ಮುಗೀತು, ಸಹಿ ಮಾಡಲೇಬೇಕು ಅದಕ್ಕೆ. ಹಂಗಾರಿ ಹೊಲ ಮಾರಾಟ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಫೋನ್ ಹಚ್ಚಿ ಅವ್ರನ್ನ ಕರೆಸಿ ಅವ್ರು ಕೊಟ್ಟಿದ್ದ 50,000 ರೂಪಾಯಿ ಹೊಳ್ಕೊಟ್ಟು ಕಳಿಸ್ತೇನೆ ನಾನು. ಬೇಡ ನನಗೆ, ನಾನು ಹೋಗಿ ಆಕಿ ಕಾಲು ಹಿಡಿಬೇಕನ? ಈಗ ಆಕಿನ ಎಲ್ಲ ಹಾಳಾಕ್ ಹೋಗ್ಯಾಳ. ಆಕಿ ಮನೆ ಫೋನ್ ಹಚ್ಚಿದ್ರು ಆಕಿನ ಮಾತಾಡೋಕು ಬಿಡ್ಲಾರ್ದಂಗೆ ಆಕಿನ ಕೆರ್ಕೆರ್ಲೆ ಹೊಡೆದು ಆಕಿನ ನನ್ನ ಕೂಟ್ ಮಾತಾಡಬೇಡ, ನನ್ನ ಮನೆಗೆ ಬರಬೇಡ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದಿಟ್ಟೇನು ಫೋನ್. ಈಗ ನಮ್ಮ ಹದಕ್ಕೆ ನಾವು ಆಕಿಗೆ ಫೋನ್ ಹಚ್ಚಿ ಸಹಿ ಮಾಡ್ಬಾ ಅಂತ ಕರೆದ್ರೆ ಬರ್ತಾಳನ್ನ ಆಕಿ? ಅಲ್ಲ ಗಿರ್ಜಕ್ಕ, ಒಂದ್ಸಲ ಕರೆದು ನೋಡು. ನೀ ಏನ ಹೇಳ್ಪಾರಕ್ಕ, ನಾ ಮಾತ್ರ ಆಕಿನ ಕರೆಯೋದಿಲ್ಲ. ಏನ ನನ್ನ ಸ್ವಾಭಿಮಾನ ಬಿಟ್ಟು ನಾ ಆಕಿನ ಕರೆಯೋದಿಲ್ಲ ಅಂದ್ರೆ ಕರೆಯೋದಿಲ್ಲ. ಏನ್ರಿ, ಈ ಹೊಲ ಮಾರದ ಬೇಡ, ಮಾರ ಅವಶ್ಯಕತೆನೇ ಇಲ್ಲ ಅಂತೀನಿ ನಾನು. ಬೇಡ ಬೇಡ, ಹಿಂಗೆ ಜೀವನ ಪ್ರತಿ ಬಡ್ಡಿ ಕಟ್ಟಿದ್ರು ಅಡ್ಡಿಲ್ಲ. ಏನಪ್ಪ, ನನಗಾಕಿ ಸಹಿ ಬೇಕಾಗ್ಬೋದು ಅಂತ ವಿಚಾರನೇ ಬರಲಿಲ್ಲ ತಲೆಯಾಗ. ಈ ಏನು ಮಾಡೋದಂತ ಒಂದು ಗೊತ್ತಾಗೋಲ್ತಿಲ್ಲ. ಹೋಗ್ಲಿ ಬಿಡ, ನೀ ಮಾತಾಡಬೇಡ. ನಾನು ಬೇಕಾದ್ರೆ ಇವನ್ನ ಅವನ ಕಡೆನ ನನ್ನ ಮಗನ ಕೈಯ ಫೋನ್ ಹಚ್ಚಿಸ್ತೀನಿ. ತಮ್ಮ ಫೋನ್ ಹಚ್ಚಿ ಕರೀಲಿ, ಇದ್ದಿದ್ದೆಲ್ಲ ಹೆಂಗೈತಿ ಏನು ಎತ್ತ ಇಲ್ಲ ಹೇಳಿ ಬಂದು ಸಹಿ ಮಾಡಿ ಹೋಗ್ಲಿಕ್ಕೆ ಪಾಡಿಗೆ ಏನು.
ಊರಾಗ ನಮ್ಮ ಮರ್ಯಾದೆ ತೆಗಿಬೇಕಂತದಿರೇನ? ಕುಸಿನ ಎತ್ಕೊಂಡ್ ಬರ್ತಾಳ ಬಗಲಾಗ, ಇಲ್ಲ ಹೊಟ್ಟಿ ಹಿಂತಾದ್ ಬಿಟ್ಕೊಂಡ್ ಬರ್ತಾಳ. ಅವಾಗ ಅವಾಗ ಏನ್ ಮಾಡೋಣ? ಈಗ ಹಾಳಾಗ್ ಹೋಗ್ಯಾಳ ಅಂತೇಳಿ ಕೈ ಬಿಟ್ಟು ಬಿಟ್ಟೇನ್ ನಾನು. ಇನ್ನಾಕಿನ್ ನನ್ನ ಕಣ್ಣಾರೆ ನೋಡ್ಬಾರ್ದಂತ ತೀರ್ಮಾನ ಮಾಡೇನ್ ನಾನು. ಆಕಿನ ಕರ್ ಸೈ ಮಾಡನ್ಬೇಕನ? ನಾ ಕರಿಯಂಗಿಲ್ಲ, ಮಾನುಳ್ಳಾಕಾದ್ರೆ ನಾ ಕರಿಯಲ್ಲ. ಹಂಗಂದ್ರೆ ಹೆಂಗ್ಲೇಗಿರ್ತಿ? ಈಗ ನಿಮ್ ಸಾಲ ಪಾಲ ಹರ್ಕೊಂಡು ಒಂಚೂರು ನಿರುಂಬಳ ಆಗ್ಬೇಕಂತ ಎಲ್ಲ ತೀರ್ಮಾನ ಮಾಡ್ಕೊಂಡಿರೋದು. ಈಗ ಮತ್ತೆ ನೀ ಆಕಿನ ಕರಿಯಂಗಿಲ್ಲ ಅಂತಂದ್ರೆ ಹೊಲ ಮಾರಂಗಿಲ್ಲ, ರೊಕ್ಕ ಬರಂಗಿಲ್ಲ, ಸಾಲ ಕಟ್ಟಂಗಿಲ್ಲ, ಉಳಿದಿದ್ದು ಯಾವ್ದು ಕೆಲಸ ಆಗೋದಿಲ್ಲ. ಹಿಂಗ ಬಡ್ಡಿ ಕಟ್ಕೊಂತ ಕುಂತು ಬಿಡ್ತೀರಾ? ಅದು ಒಂದು ನನಗೆ ಗೊತ್ತಿಲ್ಲ ಶಾಂತಕ್ಕ. ಆದ್ರೆ ಅಕ್ಕಿನ ಮಾತ್ರ ನಾ ಕರಿಯಂಗಿಲ್ಲ ಅಂದ್ರೆ ಕರಿಯಂಗಿಲ್ಲ ಶಾಂತಕ್ಕ. ನನ್ನ ಮನ್ಸಿಗೆ ಎಷ್ಟು ನೋವು ಮಾಡಿ ಹೋಗ್ಯಾಳ ಗೊತ್ತೇನ ಆಕೆ. ಈ ಸಾಲ ಆಗಿದ್ದಾರೆ ಎದಕ್ಕಂತ ಮಾಡಿ? ಅಕ್ಕಿ ಸಲುವಾಗಿ ಅಲ್ಲ ಶಾಂತಕ್ಕ. ಅಕ್ಕಿನ ಡಾಕ್ಟರ್ ಓದಿಸಿ ಅದೇನೋ ಬಕ್ಬರ್ಲೆ ಬೀಳಿಸ್ತೇನಂತಲ್ಲ, ಮುಕ್ಕಳೇರೆ ಫೀಸ್ ಕಟ್ಟಿ ಸಾಲಿಗೆ ಅಷ್ಟೆಲ್ಲ ಕಷ್ಟಪಟ್ಟರ ಸಾಲ ಮಾಡಿದ್ದ. ಡಾಕ್ಟರ್ ಓದೋದಂದ್ರೆ ಕಡಿಮೆ ಅಲ್ಲ, ಅದೇನು ಹಗ್ರ ಮಾತಲ್ಲ ಅಂತ ಅವಾಗೆ ಗೊತ್ತಾಗಿದ್ದು ನನಗೆ. ಉದ್ದಕ್ಕೂ ರೊಕ್ಕ ಸುರಿಬೇಕು ಅಂತೇಳಿ ನನಗೆ ಆಮೇಲೆ ಗೊತ್ತಾಗಿದ್ದ ಶಾಂತಕ್ಕ. ಅಯ್ಯೋ ಹಣೆ ಬಾರ. ಮೊನ್ನೆ ಪುಷ್ಪಾನ್ ಮಗಳನ್ನ ಇಂಗ್ಲಿಷ್ ಮೀಡಿಯಂಗೆ ಹಚ್ಚಿ ಬಂದ್ರಲ್ಲ, ಎಷ್ಟಂತ ಮಾಡಿ 25,000 ರೂಪಾಯಿ ಫೀಸ್ ಅಂತೆ. ಅದು ಏನ್ ದೊಡ್ಡ ಸಾಲಾರ ಅಲ್ಲ ಮತ್ತೆ. LKG UKG ಹಚ್ಚಕ್ಕ 25-30,000 ರೂಪಾಯಿ ಅನ್ನಕತ್ತಾರ ಈಗ. ಮತ್ತಿನ್ನ ನಿನ್ನ ಮಗಳು ಡಾಕ್ಟರ್ ಓದೋದಂದ್ರೆ ಏನು ಕಡಿಮೆ ಅಂತ ಮಾಡಿ? ಅದು ಅಟ್ಟಿರ್ತೈತಿ ಬಿಡು. ನೀನು ಫೋನ್ ಹಚ್ಚಕ್ ಹೋಗ್ಬೇಡ, ನಿನ್ ಗಂಡ ಹಚ್ಚಲಿ. ಮಲೇಶಣ್ಣ ನೀವು ಹಚ್ಚ್ರಿ, ಇಲ್ಲಕಂದ್ರೆ ಮಗನ ಕೈಯಾಗ ಹಚ್ಚಿಸ್ರಿ. ತಮ್ಮ ಮಾತಾಡಿ ಕರೀಲಿ ಅಕ್ಕನ. ಬ್ಯಾಡ ಅನ್ನಕ್ ಹೋಗ್ಬೇಡ್ರಿ. ಈಗ ಮಾರಾಟಕ್ಕೆ ಮಾತಾಡಾಗೈತಿ, ಸಂಸ್ಕಾರ ಕೊಟ್ಟಾಗೈತಿ. ಏನು ಈಗ ಸುಮ್ಮನೆ ವ್ಯವಹಾರ ಮುರ್ಕೋಬೇಡ್ರಿ. ಅದೊಂದು ಎಕರೆ ಮಾರಿದ್ರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆ ಬಗ್ಗೆ ಯಾರದು ಕೈಯಾಗ 4 ರೊಕ್ಕ ಉಳಿತಾವ್. ಟೆನ್ಷನ್ ಇಲ್ದಂಗೆ ಜೀವನ ನಡಿತೈತಿ. ಏನು ಅದಕ್ಕೆ ನಾ ಹೇಳೋದು ಕೇಳ್ರಿ. ನೀವು ಆಕಿಗೆ ಫೋನ್ ಹಚ್ಚಿ ಕರೀರಿ, ಬರ್ತಾಳ. ಹಂಗೆ ಮಾಡ್ತೇನೆ ರೀ ಶಾಂತಕ್ಕ, ಹಂಗೆ ಮಾಡ್ತೇನೆ ರೀ. ಹಂಗೆ ನನ್ನ ಮಗ ಫೋನ್ ಹಚ್ಚಿ ಹೇಳ್ತೇನೆ, ಫೋನ್ ಹಚ್ಚಪ್ಪ, ಹಿಂಗೆ ಫೋನ್ ಹಚ್ಚಿ ಹಿಂಗೆ ಮಾತಾಡ ಅಂತ ಹೇಳ್ತೇನೆ. ಬಂದ್ಲಂದ್ರೆ ಬಡ ಬಡ ಇನ್ನೂ ಹೆಂಗಿದ್ರು ಒಂದು 10 ದಿನ ಟೈಮ್ ಕೊಟ್ಟಾರ ಇವರು ಖರೀದಿ ಹಾಕೊಳಕ್ಕೆ. 10 ದಿನದ ಮಟ ಅಂದ್ರೆ ಹೆಂಗಾರ ಮಾಡಿ ಆಕಿಗೆ ಹೇಳಿ ಮಾತಾಡಿ ಬಾ ಅಂದ್ರಾತು. ಹೇಳ್ರಿ, ಬರ್ತಾಳ. ಹೆಂಗ ಖುಷಿನ ಎತ್ಕೊಂಡು ಹೊಟ್ಟಿ ಬಿಟ್ಕೊಂಡು ಒಟ್ಟ ಬಂದು ಒಂದು ಸೈ ಮಾಡಿ ಹೋದ್ರೆ ಚಿಂತೆ ಬಿಡ್ತೈತಿ. ನನಗೇನಿಸ್ತೈತಿ ರೊಕ್ಕ ಪಕ್ಕ ಏನಾರ ಕೇಳ್ತಾಳ ಅಂತ. ರೊಕ್ಕ ಕೇಳಿದ್ರೆ ಈಗ ಇಷ್ಟು ಸಾಲ ಆಗಿದ್ದ ಆಕಿ ಸಲುವಾಗಿರಿ. 1 ರೂಪಾಯಿ ಕೇಳಿದ್ರು ಕೊಡಲ್ಲ ನಾನು. ಸೈ ಮಾಡ್ತಿರ್ಬೇಕು, ಸುಮ್ಮನೆ ಹೋಗ್ತಿರ್ಬೇಕು. ಅಪ್ಪ ಅವ್ವ ಅನ್ನೋದು ಏನಾರ ಇತ್ತು, ಏನಾರ ನನ್ನಿಂದ ಇಷ್ಟೆಲ್ಲ ಅವ್ರಿಗೆ ತೊಂದರೆ ಆಗೈತೆ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಿತ್ತು, ಸೈ ಮಾಡಿ ಹೊಕ್ಕಾಳ. ಇಲ್ಲ ಅಂತಂದ್ರ ಆಕಿ ಪಾಡಿಗೆ ಇರ್ಲಿ. ಏನ್ ಸೈ ಮಾಡ್ತಾಳ, ರೊಕ್ಕ ಕೇಳ್ತಾಳ, ಕೇಳಿ ಕೊಡ್ತೀನಿ. ಹಾಳಾಗಿ ಹೋಲಿ, ಎಷ್ಟು ಕೇಳ್ತಾಳ ಕೇಳಿ ನೋಡೋಣ. 1 ಲಕ್ಷ 1.5 ಲಕ್ಷ ರೂಪಾಯಿ ಕೈಯಾಗ ಕೊಡ್ತೇನೆ ಬೇಕಾರೆ. ಸೈ ಮಾಡಿದ್ಲು, ಇನ್ನ ಜೀವಮಾನ ಪೂರ್ತಿ ಆಕಿಗೆ ನಮಗೆ ಸಂಬಂಧ ಅಲ್ಲ, ನಮ್ಮನ್ನ ತಂದೆ ತಾಯಿ ಅಂತ ಮನಸ್ಸಿನಾವು ನೆನೆಸ್ಕೋಬಾರ್ದಕ್ಕಿ. ಹಂಗ ನಾ ಉತ್ತರ ಕೊಡ್ತೇನೆ ಆಕಿಗೆ. ಸುಮ್ಮನೆ ಸೈ ಮಾಡ್ತಿರ್ಬೇಕು, ರೂಪಾಯಿ ಕೇಳಂಗೆ ಹೋಗ್ಬೇಕಿ. ಬ್ಯಾಡ್ರಿ ಮಲೇಶಣ್ಣ, ಹಂಗೆ ಮಾಡ್ಬೇಡ್ರಿ. ಪಾಪ ಎಷ್ಟಾದರೂ ಮನೆ ಹೆಣ್ಮಗಳ. ಈಗ ನಿಮ್ಮ ಮಗ್ಗೆ ಏಟಾರ ಆಟ ಕೊಡ್ತೀರಿ ನೀವು. ಅದಕ್ಕೆ ನಾ ಹೇಳೋದಾದ್ರೆ ಒಂದು 50,000 ರೂಪಾಯಿ 1 ಲಕ್ಷ ರೂಪಾಯಿ ಕೊಡ್ರಿ. 1 ಲಕ್ಷ ರೂಪಾಯಿ ಕೊಡ್ರಿ ಕೈಯಾಗ. ಎದಕ್ಕಾರ ಉಪಯೋಗ ಆಗಲಿ. ಯಾವ ಪರಿಸ್ಥಿತಿ ಒಳಗದಾಳು, ಏನು ಏನ ಹುಡುಗನ ಹಿಂದೆ ಓಡೋಗಿದ್ಲಲ್ಲ, ಲಗ್ನ ಆತು ಬಿಡ್ತು, ಏನು ಕೂಸಿನ ಕರ್ಕೊಂಡಾಳು ಬಿಟ್ಟಾಳು, ಏನೂ ಗೊತ್ತಿಲ್ಲ. ಅದಕ್ಕೆ ನಾ ಹೇಳೋದಾದ್ರೆ 1 ಲಕ್ಷ ರೂಪಾಯಿ ಕೊಡ್ರಿ, ಏನಾಗಲ್ಲ. ಏನು ಮಗಳು ಇಷ್ಟ ಆದ್ರೆ 1 ಲಕ್ಷ ರೂಪಾಯಿ ಕೊಡ್ರಿ. ನೋಡೋಣ ತಗೋರಿ ಶಾಂತಕರ, ಬರ್ಲಿಕ್ಕೆ ಪರಿಸ್ಥಿತಿ ನೋಡಿ ವಿಚಾರ ಮಾಡ್ತೀನಿ. ಅವ ನಮ್ಮ ಮನೆಗೆ ಹೋಲ? ಹ್ಞೂ ಮಗಳ, ಹೋಗವ. ನಡಿಯ ಶಾಂತ, ಮತ್ ನಾವು ಹೋಗೋಣ. ಮಲೇಶಿ, ಹೊಲ ಮಾರಲ್ಲ ಅನ್ಬೇಡ ಮರಯ್ಯ. ಹೊಲ ಮಾರಯ್ಯಪ್ಪ, ಬಡ್ಡಿ ಅಸಲು ಮುಕ್ಕಳರೇ ಆಗೈತಿ. ನಮ್ದು ಬಡ್ಡಿ ಅಸಲು ಕೊಟ್ಬಿಡ್ರಿ ಓ ಮರಯ್ಯ. 1.5 ಲಕ್ಷ ರೂಪಾಯಿ ಅಸಲು. ಅದ್ರದ್ದು ಬಡ್ಡಿ ನಾನು ನ್ಯಾಯವಾಗಿ 1ಕ್ಕೆ 3% ಕೊಟ್ಟೇನಿ, 1ಕ್ಕೆ 5% ನಂಗೆ ಕೊಟ್ಟೇನಿ. ಅದ್ರ ನ್ಯಾಯವಾಗಿ ಬಡ್ಡಿ ಕೊಟ್ಬಿಡ್ರಿಪ್ಪ, ಲೆಕ್ಕ ಮಾಡಿ ಸಾಕು. ನನಗೆ ಯಾವ ಕಮಿಷನ್ನು ಬೇಡ, ಏನು ಬೇಡ. ಕೊಡ್ತೈತ್ರಿ ಕೊಡ್ರಿ ಪಾಪ. ನಿಮ್ ರೊಕ್ಕ ಕೊಡ್ಲಿಲ್ಲ ಅಂತ ದೇವ್ರ ಮೇಚೇನನ್ರಿ, ಕೊಡ್ತೈತ್ರಿಪ್ಪ. ನಿಮ್ ರೊಕ್ಕ ಫಸ್ಟ್ ಏನ್ ಅವ್ರ ರೊಕ್ಕ ಎಣಿಸಿ ನಾವು ಹೊಲ ಅಲ್ಲಿ ಖರೀದಿ ಹಾಕಿ ಅಂದ್ಬಿಟ್ಲೆ ಅವ್ರು ಸೈ ಮಾಡ್ತಾರಲ್ರಿ, ರೊಕ್ಕ ಕೊಡ್ತಾರಲ್ಲ, ಅಲ್ಲೇ ನಿಮ್ ರೊಕ್ಕ ನಾ ಕೊಟ್ಬಿಡ್ತೇನೆ ತೋರಿ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅದ್ರ ಬಗ್ಗೆ. ಯಾರ್ದಪ್ಪ ತಮ್ಮ ಫೋನ್ ಬಂದಿದ್ದೆ? ಅಪ್ಪಾರ ಫೋನ್ ಮಾಡಿದ್ರು. ನಮ್ಮ ಅಕ್ಕಗೆ ಒಂದು ಫೋನ್ ಹಚ್ಚಿ ಕರಿಬೇಕಂತೆ. ಮುಂದಿನ ತಿಂಗಳು 10 ತಾರೀಕಿಗೆ ಹೊಲ ಖರೀದಿ ಇಟ್ಕೊಂಡಾರಲ್ಲ, ಅದಕ್ಕೆ ಸೈ ಮಾಡಕ್ಕೆ ಅಕ್ಕನ ಕರಿಬೇಕಂತ. ಅಲ್ಲ, ನೀವು ಮತ್ತೆ ಆಕಿನ ಬರೋದಿಲ್ಲ ಹೋಗೋದಿಲ್ಲ ಅಂತ ಅಂದಮೇಲೆ ನಾವು ನಮ್ಮ ಹುಡುಗಿ ಕೊಟ್ಟಿದ್ದು. ಈ ಕರಿ ಅಂದ್ರೆ ಮನೆಗೆ ಹೆಂಗದ? ಇಲ್ರಿ ಅತ್ತಿಯರ, ಎಷ್ಟಾದ್ರೂ ಮನಿ ಮಗಳ ಕಳ. ಮತ್ತು ನಮ್ಮ ಅಕ್ಕ ಅಂದಮೇಲೆ ಬರೋಕ್ಕೆ ಹೋಗೋಕ್ಕೆ ಅದು ಇರೋದ. ಅದು ನನಗೆ ಕೇಳಿದ್ರೆ ನಾವು ಉತ್ತರ ಕೊಡ್ತಿದ್ದೆ ಅದು ಸರಿಯಾಗಿ. ನಮ್ಮವಾರು ಕೇಳಿರಲ್ಲ, ನಮ್ಮ ಹೋಗಿ ಮೊದಲೇ ನಮ್ಮ ಅಕ್ಕನ ಮೇಲೆ ಸಿಟ್ಟು, ಅದಕ್ಕೆ ಕರೆ ಎಲ್ಲ ಕಳ್ಸಲ್ಲ ಅಂತ ಅಂದಾಳ. ಆದ್ರೆ ನಾ ಹೇಳ್ತೀನಲ್ಲ, ನಮ್ಮ ಅಕ್ಕ ಅಂದಮೇಲೆ ಬರೋಕ್ಕೆ ಹೋಗೋಕ್ಕೆ ಆಕಿಗೆ ಅವ್ರ ಮನಿನೇ ಅದು. ಆಕಿಯಿಂದ ನಮ್ಮ ಅವ್ವಾರಿಗೆ ನಮ್ಮ ಅಪ್ಪಗೆ ಭಾಳ ಬೇಜಾರಾಗೈತಿ, ನಮಗೆ ತೊಂದರೆ ಆಗೈತಿ. ನಾ ಇಲ್ಲ ಅಂತ ಹೇಳಂಗಿಲ್ಲ. ಹಂಗಂತ ಮನಿಗೆ ಬರೋ ಮಗಳಿಗೆ ಬರಬೇಡ ಅಂತ ಚಂಡ ಹಿಡ್ದು ದುಡಾಕತ್ತೇನ್ರಿ? ಅಲ್ಲಪ್ಪ, ಈಗ ಮುಕ್ಕಳೇರಿ ಸಾಲಾಗಿದ್ದ ಆಕಿ ಸಂಬಂಧ ಮತ್ತಕಿನ ಮನಿಗೆ ಕರಿ ಅಂದ್ರೆ ಇದು ಹೆಂಗತ ಮಾತು? ಮನೆಗೆ ಅಲ್ಲ, ಈಗ ಸುಮ್ಮನೆ ಇಷ್ಟು ಸಾಲ ಆಗೈತಿ, ಈಗ ಮತ್ತೆ ಕರೆದು ಇಟ್ಕೊಂಡು ಮನ್ಯಾಗ ಕಾಸ್ಲೆ. ನಾ ಅದು ಮದುವಿಲ್ಲ ಮುಂಜಿಲ್ಲ ಅದು ಹಿಂಗೆಲ್ಲ ಮಾಡ್ಕೊಂಡಾಳ. ಈಗ ಯಾರು ಮದುವೆ ಮಾಡ್ಕೋತಾರ ಅಂದ್ರೆ ಸಾಯತನ ಹೆಂಗೆ ನಿಮ್ಮ ಮನ್ಯಾಗನ ಹೆಂಗ? ಅತ್ತಿಯರ ಹಂಗೆಲ್ಲ ಮಾತಾಡ್ಬೇಡ್ರಿ. ಕರಿತಾ ಇರೋದು ಯಾಕಂತ ಕೇಳ್ರಿ, ಹೇಳ್ತೀನಿ. ನೀವು ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಸುಮ್ನಿರೆ, ಏನಂತ ಗೊತ್ತಿಲ್ಲ, ಅಡ್ಡಿಲ್ಲ ಬಡ್ಡಿಲ್ಲ, ಬಾಯಿಗೆ ಬಂದಿದ್ದು ಒದರ್ಕೊಂತ. ಏನಿಲ್ಲ, ಈಗ ಹೊಲ ಮಾರಾಕತ್ತಾರಲ್ರಿ, ಅದಕ್ಕೆ ಸೈ ಮಾಡಕ್ಕೆ ಅಕ್ಕನೂ ಬೇಕಂತ.
ಮತ್ತೆ ಯಾಕಂದ್ರೆ ಇವೆಲ್ಲ ಪಿತ್ರಾರ್ಜಿತ ಆಕವು ಅಪ್ಪಾರ ಅಜ್ಜಾರ ಕಾಲದಿಂದ ಬಂದಿದ್ವು. ಮೊಮ್ಮಕ್ಕಳಿಗೆ ಭಾಳ ಅದ್ರೊಳಗೆ ಇದ್ದೇ ಇರ್ತೈತಿ ಹಕ್ಕು. ಅದಕ್ಕೆ ಈಗ ಅದನ್ನ ನಾನು ಮತ್ತೆ ನಮ್ಮಕ್ಕ ಇಬ್ರು ಸಹಿ ಮಾಡ್ಬೇಕಂತ್ರಿ. ಹಾ ಹೌದಲ್ಲ, ಈಗ ಅದಕ್ಕೆ ನಿಮ್ಮ ಸೈ ಬೇಕು. ಮತ್ತೀಗ ಹೆಂಗೆ ಮಾಡ್ಬೇಕಂತ ಮಾಡೀರಿ? ಹೆಂಗನ್ನಕೇನ್ರಿ, ಈಗ ಕರಿತೀನಿ ಫೋನ್ ಹಚ್ಚಿ ಬಂದೊಂಚೂರು ಸಹಿ ಮಾಡಿ ಹೋಗುವ ಅಂತ ಹೇಳ್ತೇನೆ ಅಷ್ಟೇ. ರೊಕ್ಕ ಪಕ್ಕ ಕೇಳಿದ್ರೆ ನಾ ಮತ್ತೆ ಹಿಂಗೆ ಸೈ ಮಾಡ್ತೀನಿ ನಂಗೆ ಇಷ್ಟು ಕೊಡ್ಬೇಕು ಅಂತಂದ್ರೆ ಕೊಟ್ರಾತು. ಮತ್ತೆ ಅಲ್ಲ ಆಕಿಗೂ ಅದ್ರೊಳಗೆ ಹೆಂಗಿದ್ರು ಹಕ್ಕ ಐತಲ್ಲ, ಅಂದಲ್ಲೇ ಸಹಿ ಮಾಡಿಸ್ಕೊಂತಿರ್ತೈತಿ. ಮತ್ತೆ ಅದ್ರೊಳಗೆ ಆಕಿಗೆ ಅಧಿಕಾರ ಐತೆ ಅಂದ್ಮೇಲೆ ಆಕಿಗೆ ಒಟ್ಟು ಏಟ್ ಕೊಡ್ಬೇಕು ಅದನ್ನ ಕೊಟ್ರಾತು. ಮತ್ತೆ ನಾವು ಒಬ್ಬನ ತಿನ್ಬೇಕಂತ ಅಂದ್ರೆ ಸ್ವಾರ್ಥ ಆಕತ್ತಲ್ರಿ ಅತ್ಯಾರ. ಹಾಂ ಕೊಡ್ಬೇಕಪ್ಪ ಕೊಡ್ಬೇಕು. ಅಲ್ಲ ಆದರೂ ಒಂದು ಮಾತು ಕೇಳ್ತೀನಿ, ಈಗ ಇಷ್ಟೆಲ್ಲ ಸಾಲ ಆಗಿತ್ತಲ್ಲ ಈ ಪರಿ, ಇದೆಲ್ಲ ಸಾಲ ನಿಮ್ಮ ಅಕ್ಕನ ಡಾಕ್ಟರ್ ಓದ್ಸಕ್ ಹೋಗಿ ಅಲ್ಲ ಆಗಿದ್ದು. ಮತ್ತೆ ಯಾಕೆ ₹1 ಕೊಡಬಾರ್ದಲ್ಲ? ಯಾಕದಂತ ನೋಡಿದ್ರೆ ನೀವು ಪಾಪ ದುಡ್ಡು ಎಲ್ಲ ನಿಮ್ಮ ಅಕ್ಕಗೆ ಮಾಡಿರಿ, ಬಡ್ಡಿ ಬಾಚಿ ಕಟ್ಟಿರಿ, ಇಷ್ಟೆಲ್ಲ ತ್ರಾಸ ತಗೊಂಡಿರಿ. ಇದೆಲ್ಲ ಆಗಿದ್ದು ನಿಮ್ಮ ಅಕ್ಕನಿಂದನೇ ಅಲ್ಲ. ಅದಕ್ಕೆ ನಾ ಹೇಳೋದಾದ್ರೆ ₹1 ಕೊಡಲ್ಲ ಅಂತ ಹೇಳ್ಬೇಕು ನೀವು. ಅತ್ತಿಯರ ನಮ್ಮವ್ವ ನಮ್ಮ ಅಪ್ಪಗೆ ಬಿಟ್ಟಿದ್ರಿ. ಇದು ನಮ್ಮ ಅಪ್ಪಾರ್ದ ಆಸ್ತಿ. ನಾ ದುಡ್ದು ಮಾಡಿದ್ದಲ್ರಿ, ಎಲ್ಲ ನಮ್ಮ ಅಪ್ಪಗೆ ಬಿಟ್ಟಿದ್ದ. ಮಗಳಿಗೆ ಕೊಡಬೇಕು ಅನ್ಸಿದ್ರೆ ಕೊಡ್ಲಿ, ಬೇಡ ಅನ್ಸಿದ್ರೆ ಬಿಡ್ಲಿ. ಕೊಡು ಅಂತನೂ ನಾ ಹೇಳುದಿಲ್ಲ, ಕೊಡಬೇಡ ಅಂತನೂ ನಾ ಹೇಳಕ್ ಹೋಗುದಿಲ್ಲ. ಯಾಕೆ ಹೌದಿಲ್ರಿ? ಕೊಡಂತ ಹೇಳಕ್ಕೂ ಅಧಿಕಾರ ಇಲ್ಲ, ಕೊಡಬೇಡ ಅಂತ ಹೇಳಕ್ಕೂ ಅಧಿಕಾರ ಇಲ್ಲ ನನಗೆ. ನಾ ಅದ್ರ ಬಗ್ಗೆ ಮಾತಾಡಕ ಹೋಗುದಿಲ್ಲ. ಹೋಲ್ಬಿಡ್ರಿ ನೀವು ಅದನ್ನ ಟೆನ್ಷನ್ ತೊಗೊಂಡು ಈಗ ಮತ್ತೆ ಆರಾಮಿಲ್ದಂಗೆ ಮಾಡ್ಕೋಬೇಡ್ರಿ. ಊಟ ಗಿಟ ಬಿಟ್ಟು ಆರಾಮಿರ್ರಿ. ಇಲ್ಲಪ್ಪ ಅದಕ್ಕೆಲ್ಲ ರಾಯ ಕೊಟ್ಟ ಬಿಡ್ಲಿ. ಅಯ್ಯೋ ದೇವ್ರೆ, ನಮ್ಮ ಮಗಳಿಗೆ ಏನು ಕೊಡ್ಬೇಕು ಎಲ್ಲ ನಾವು ಮಾಡಿಟ್ಟೇವಪ್ಪ. ಬಂಗಾರ ಬೆಳ್ಳಿ ಎಲ್ಲ ಐತಿ, ನಮಗೆ ಹೊಲ ಮನಿ ಐತಿ. ನಮ್ಮ ಮಗಳಿಗೆ ಅಲ್ಲ ಯಾರಿಗೆ ಕೊಡ್ತೇವೆ ಹೇಳ್ರಿ? ಉಳಿಸ್ಕೊಂಡ್ರೆ ನೀವು ಉಳಿಸ್ಕೊಂತೀರಿ. ಬರೇ ಯಾಕಂದ್ರೆ ಈಗ ಹೆಣ್ಣಿಂದ ಹೆಂಡತಿ ಆಸ್ತಿ ಅಂತ ಐತಿ, ಈಗ ಗಂಡಿನ ಆಸ್ತಿ ಅಂದ್ರೆ ನಿಮ್ಮ ಆಸ್ತಿ ಅಂತ ಒಂದು ಸ್ವಲ್ಪ ಬೇಕಲ್ಲ. ಅದಕ್ಕೆ ಹೇಳಿದೆ. ಆಯ್ತು ಬಿಡಿ, ನೀವು ಕೊಡ್ತೇನೆ ಅಂದ್ರೆ ಕೊಡ್ಕೊರಪ್ಪ, ಏನಾಗಬೇಕಾಗಿತ್ತು. ಸರಿ, ಚಾ ಮಾಡ್ರಿ ಅತ್ತೀರ. ಒಂದು ಸ್ವಲ್ಪ ಚಾ ಕುಡಿತೀನಿ. ಯಾಕೆ ತಲೆ ಭಾಳ ಹೊಡೆ ಹೊಲ ಎಲ್ಲ ಅಡ್ಡಾಡ್ಕೊಂಡ್ ಬಂದಿವಲ್ಲ, ಆ ತೋಟ ಗಿಟ ಎಲ್ಲ ಪೂರ್ತಿ ನೋಡಿ ಸಾಕಾಗಿ ಬರೋಷ್ಟೊತ್ತಿಗೆ ಸುಸ್ತಾತು. ನೋಡಿ ಹೆಣ್ಮಕ್ಳು, ಹೋಗ ಚಾ ಮಾಡೋಗ. ಚಾ ಮಾಡೋದ್ ಬಿಟ್ಟು ಮಾತಾಡ್ಕೊಂಡು ನಿಂತಾಳ. ಅಯ್ಯೋ ದೇವ್ರೆ, ಹೊಲ ಮಾರಿ ಅಲ್ಲಿ ಕೊಡ್ತೇನೆ ಅಂತಾಳಲ್ಲಪ್ಪ ರೊಕ್ಕ ನೀವು.